ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿಯರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ನಾಳೆ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ನಾಳೆ ಗೃಹಲಕ್ಷ್ಮಿಯರಿಗೆ ಯಾಕಪ್ಪ ಗುಡ್ ನ್ಯೂಸ್ ಅಂದ್ರೆ ನಾಳೆ ಅಕ್ಟೋಬರ್ 1 ವೀಕ್ಷಕರೇ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರ ಕಡೆಯಿಂದ ತಪ್ಪದೆ ಗೃಹಲಕ್ಷ್ಮಿಯರಿಗೆ ಹಣವನ್ನು ಜಮಾ ಮಾಡುತ್ತೇನಂತ ಮಾಹಿತಿ ನಮಗೆ ಸಿಕ್ಕಿದೆ. ಹಾಗಾದ್ರೆ ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಎಷ್ಟು ಕಂತಿನ ಹಣವನ್ನು ನಾಳೆ ಜಮಾ ಆಗುತ್ತೆ ಮತ್ತು ಎಷ್ಟು ಕಂತಿಗೆ ಹಣವನ್ನು ಜಮಾ ಆಗುತ್ತೆ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಜಮಾ ಆಗುತ್ತೆ ಅಂತ ಕನ್ಫರ್ಮ್ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ ವೀಕ್ಷಕರೇ. ಹೌದು ವೀಕ್ಷಕರೇ, ನಾಳೆ ಕನ್ಫರ್ಮ್ ಆಗಿ ಅಕ್ಟೋಬರ್ 1 ಆಗಿದ್ದರೆ ನಾಳೆ ನಿಮಗೆ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡುತ್ತೇನಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಕನ್ಫರ್ಮ್ ಆಗಿ ಡಿಬಿಟಿ ಮುಖಾಂತರ ಎಷ್ಟು ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತೇನಪ್ಪ ಅಂತ ಹೇಳಿದರೆ ಜುಲೈ ತಿಂಗಳಿನ ಮತ್ತು ಆಗಸ್ಟ್ ತಿಂಗಳಿನ ಮತ್ತು ಸೆಪ್ಟೆಂಬರ್ ತಿಂಗಳಿನ ಹಣ, ಈ 3 ತಿಂಗಳಿನ ಹಣವನ್ನು 6,000 ಹಣವನ್ನು ನಿಮಗೆ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಎಷ್ಟು ಗಂಟೆಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮುಂದೆ ಹೇಳ್ತೀನಿ, ಬನ್ನಿ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ 6,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದ್ದರು ನಿಜ ವೀಕ್ಷಕರೇ. ಹೌದು ವೀಕ್ಷಕರೇ, ನಾಳೆ ಅಕ್ಟೋಬರ್ 1 ಆಗಿದ್ದರೆ ನಾಳೆ ನಿಮಗೆ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ 20 ಮತ್ತು 21, 23 ಈ 3 ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ ಮತ್ತೊಂದು ಗುಡ್ ನ್ಯೂಸ್ ಏನಾಗಲು ಸಾಧ್ಯವಿಲ್ಲ ವೀಕ್ಷಕರೇ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಸರ್ ಮತ್ತು ಗೃಹಲಕ್ಷ್ಮಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ 3 ಜನ ಕೂಡಿ ಚರ್ಚೆ ಮಾಡಿ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಹಣವನ್ನು ಬಿಡುಗಡೆ ಮಾಡಬೇಕಂತ ಘೋಷಿಸಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ನಾಳೆ ಅಕ್ಟೋಬರ್ 1 ಆಗಿದ್ದರಿಂದ ನಿಮಗೆ ತಪ್ಪದೆ 6,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನಂತ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಹಾಗಾದ್ರೆ ಎಷ್ಟು ಗಂಟೆಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದರೆ ವೀಕ್ಷಕರೇ, ನಾಳೆ ನಿಮಗೆ 12:30 ಗಂಟೆಗೆ ಕನ್ಫರ್ಮ್ ಆಗಿ ನಿಮಗೆ 6,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ನಾಳೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ. ಹಾಗಾದ್ರೆ ವೀಕ್ಷಕರೇ, ನಿಮಗೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ಹೋದ ತಿಂಗಳು ಕೂಡ ಇದೇ ತರ 3 ತಿಂಗಳಿನ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದರು ವೀಕ್ಷಕರೇ. ಆದ್ರೆ ಕೇವಲ 2,000 ರೂಪಾಯಿ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದರು. ಹಾಗಾದ್ರೂ ಕೂಡ ಆಗ್ಬೋದು ವೀಕ್ಷಕರೇ, ನಿಮ್ಗೆ ನಾನು ಹೇಳ್ತಿದ್ದೀನಿ, ನಾಳೆ ಅಕ್ಟೋಬರ್ 1 ಆಗಿದ್ದರಿಂದ ನಿಮಗೆ ಕೇವಲ ಜುಲೈ ತಿಂಗಳಿನ ಹಣವನ್ನು ಕೂಡ ಬರ್ಬೋದು ವೀಕ್ಷಕರೇ. ಹೌದು ವೀಕ್ಷಕರೇ, ನಿಮಗೆ 20ನೇ ಕಂತಿನ ಹಣವನ್ನು ಕೂಡ ಬರ್ಬೋದು. ನಾನು ನಿಮ್ಗೆ ಏನು ಹೇಳೋದಿಲ್ಲ. ಹೌದು ವೀಕ್ಷಕರೇ, ನಿಮ್ಗೆ ಆಲ್ರೆಡಿ ನಿಮ್ಗೆ ಗೊತ್ತಿರಬಹುದು 21, 22 ಕೂಡ ಹಣವನ್ನು ಬಂದಿದೆ ನಿಮಗೆ ಅಂತ. ವೀಕ್ಷಕರೇ, ನಿಮಗೆ ಇವಾಗ ಬರ್ಬೇಕಿರೋದು ಎಷ್ಟಪ್ಪ ಅಂದ್ರೆ, ಇವಾಗ ಬರ್ಬೇಕಂದ್ರೆ 23ನೇ ಕಂತಿನ ಹಣ, ಕೇವಲ 1 ಕಂತಿನ ಹಣವನ್ನು ಬರ್ಬೋದು ವೀಕ್ಷಕರೇ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಕೇವಲ ಜುಲೈ ತಿಂಗಳ ಹಣ 2,000 ಹಣ ಕೂಡ ಬರ್ಬೋದು ಮತ್ತು ಜುಲೈ ತಿಂಗಳ ಹಣ ಮತ್ತು ಆಗಸ್ಟ್ ತಿಂಗಳಿನ ಮತ್ತು ಸೆಪ್ಟೆಂಬರ್ ತಿಂಗಳಿನ ಈ 3 ತಿಂಗಳ ಹಣ 4,000 ಮತ್ತು 6,000 ಹಣವನ್ನು ಕೂಡ ಬರ್ಬೋದು ವೀಕ್ಷಕರೇ. ಹಾಗಾದ್ರೆ ವೀಕ್ಷಕರೇ, ನೀವು ಏನಾದರೂ ನಮ್ಮ ಚಾನಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ವೀಕ್ಷಕರೇ, ಅದರ ಮುಂದಿರುವ ಬೆಲ್ ಐಕಾನ್ ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬೇಡಿ. ಮತ್ತು ವೀಕ್ಷಕರೇ, ಇದೇ ತರ ಮಹಿಳೆಯರಿಗೆ ಗುಡ್ಡಿ ವಿಡಿಯೋಗಳನ್ನ ತರ್ತಾ ಇರ್ತೀನಿ ಮತ್ತು ಸರಿಯಾದ ಮಾಹಿತಿ ವಿಡಿಯೋಗಳನ್ನ ಕೊಡ್ತಾ ಇರ್ತೀನಿ, ಅವರಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ. ಮತ್ತು ವೀಕ್ಷಕರೇ, ಈ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡೋದು ಕೂಡ ಮರಿಬೇಡಿ, ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ. ಹಾಗೂ ಈ ವಿಡಿಯೋನ ತಪ್ಪದೆ ಪೂರ್ತಿ ವಾಚ್ ಮಾಡೋದು ಕೂಡ ಮರಿಬೇಡಿ. ಯಾಕಪ್ಪ ಪೂರ್ತಿ ವಾಚ್ ಮಾಡೋದಪ್ಪ ಅಂದ್ರೆ, ನೀವೇನಾದ್ರೂ ಈ ವಿಡಿಯೋನ ಅರ್ಧದಲ್ಲಿ ಬಿಟ್ಟೋದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಸರ್ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ. ಹೌದು ವೀಕ್ಷಕರೇ, ಬನ್ನಿ ವೀಕ್ಷಕರೇ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಮತ್ತು ಯಾವಾಗ ಸಂಪೂರ್ಣ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತೀನಿ. ಹೌದು ವೀಕ್ಷಕರೇ, ನಿಮಗೆ ನಾಳೆ ಅಕ್ಟೋಬರ್ 1 ಆಗಿದ್ದರಿಂದ ನಿಮಗೆ ತಪ್ಪದೆ ನಾಳೆ 6,000 ರೂಪಾಯಿ ಹಣವನ್ನು ಬರುವ ಸಾಧ್ಯತೆ ಇದೆ ಮತ್ತು 2,000 ರೂಪಾಯಿ ಹಣವನ್ನು ಬರುವ ಸಾಧ್ಯತೆ ಇದೆ ವೀಕ್ಷಕರೇ. ಹೌದು ವೀಕ್ಷಕರೇ, ನಿಮಗೆ 1 ಕಂತಿನ ಹಣವನ್ನು ಬರಬಹುದು ಮತ್ತು 2 ಕಂತಿನ ಹಣವನ್ನು ಕೂಡ ಬರಬಹುದು ಮತ್ತು 3 ಕಂತಿನ ಹಣವನ್ನು ಕೂಡ ಬರಬಹುದು. ಹೌದು ವೀಕ್ಷಕರೇ, ಹಾಗಾದ್ರೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ 6,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹೌದು ವೀಕ್ಷಕರೇ, ತಪ್ಪದೆ ನಿಮಗೆ ನಾಳೆ ಅಕ್ಟೋಬರ್ 1 ಹೌದು ವೀಕ್ಷಕರೇ, ನಾಳೆ ಅಕ್ಟೋಬರ್ 1 ಆಗಿದ್ದರಿಂದ ನಿಮಗೆ ಡಿಬಿಟಿ ಮುಖಾಂತರ ತಪ್ಪದೆ 6,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ,
ವೀಕ್ಷಕರೇ, ನಿಮ್ಗೆ ನಾನು ಸರಿಯಾದ ಮಾಹಿತಿ ವಿಡಿಯೋಗಳ ತರ್ತಾ ಇರ್ತೀನಿ. ಹೌದು ವೀಕ್ಷಕರೇ, ಈ ವಿಡಿಯೋನ ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ. ಹೌದು ವೀಕ್ಷಕರೇ, ಹಾಗಾದ್ರೆ ಡಿಬಿಟಿ ಮುಖಾಂತರ ಎಷ್ಟೊಂದು ಪ್ರೊಸೆಸಿಂಗ್ ತಗೊಂಡು ನಿಮಗೆ ಹಣವನ್ನು ಬರ್ಬೋದು ಮತ್ತು ನಿಮಗೆ ನಾನು ಹೇಳಿದ್ದೀನಿ, ನಿಮಗೆ 10:30ಕ್ಕೆ ಕೂಡ ಬರ್ಬೋದು, ನಿಮಗೆ 12:30 ಗಂಟೆಗೆ ಕೂಡ ಹಣವನ್ನು ಬರ್ಬೋದು ವೀಕ್ಷಕರೇ. ಹೌದು ವೀಕ್ಷಕರೇ, ನಾಳೆ ನಿಮಗೆ ಕನ್ಫರ್ಮ್ ಆಗಿ ಹಣವನ್ನು ಕೇವಲ 1 ಕಂತಿನ ಹಣವನ್ನು ಕೂಡ ಬರ್ಬೋದು ಮತ್ತು 2 ಕಂತಿನ ಹಣವನ್ನು ಕೂಡ ಬರ್ಬೋದು ಮತ್ತು ವೀಕ್ಷಕರೇ 3 ಕಂತಿನ ಹಣವನ್ನು ಕೂಡ ಬರ್ಬೋದು. ನಿಮಗೆ ಕನ್ಫರ್ಮ್ ಆಗಿ 1 ಕಂತಿನ ಹಣ ಹಿಡಿದು 3 ಕಂತಿನ ಹಣ ಒಳಗಡೆ ನಿಮಗೆ ಯಾವಾದ್ರೂ 1 ಕಂತಿನ ಹಣ ಮತ್ತು 2 ಕಂತಿನ 3 ಕಂತಿನ ಹಣ, ಈ 3 ಕಂತಿನ ಒಳಗಡೆ 1 ಕಂತಾದ್ರು ಮತ್ತು 3 ಕಂತಾದ್ರು ಕನ್ಫರ್ಮ್ ಆಗಿ ನಿಮಗೆ 6,000 ರೂಪಾಯಿ ಹಣವನ್ನು ಕೂಡ ಬರ್ಬೋದು ವೀಕ್ಷಕರೇ ಮತ್ತು 2,000 ರೂಪಾಯಿ ಹಣವನ್ನು ಕೂಡ ಬರ್ಬೋದು. ಹೌದು ವೀಕ್ಷಕರೇ, ಹಾಗಾದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನಪ್ಪ ಹೇಳಿದರೆ, ಕನ್ಫರ್ಮ್ ಆಗಿ ಈ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಇದಾವೋ ಅಷ್ಟು ಜಿಲ್ಲೆಗೆ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ನಿಮಗೆ ಕನ್ಫರ್ಮ್ ಆಗಿ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಕಡೆಯಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಡಿಬಿಟಿ ಮುಖಾಂತರ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೀರ ಅಂತ ಹೇಳಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ನಿಮಗೆ ಸುಮ್ಮನೆ ಹಣವನ್ನು ಬರೋದಿಲ್ಲ. ನೀವೇನಾದರೂ ತಿಂಗಳು ಪ್ರತಿ ತಿಂಗಳು ನಿಮಗೆ ನಿಮ್ಮ ಅಕೌಂಟ್ ಇಂದ ರಾಸನ್ ಅನ್ನು ತಗೊಂಡಿದ್ದರೆ ಮಾತ್ರ ಹಣವನ್ನು ಬರುತ್ತೆ ವೀಕ್ಷಕರೇ. ಈ ವಿಡಿಯೋನ ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ನೀವು ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ಮತ್ತು ನಿಮಗೆ ಬಂದಿಲ್ಲ, ಹಾಗಾದ್ರೆ ವೀಕ್ಷಕರೇ ನೀವು ತಿಂಗಳು ಪ್ರತಿ ತಿಂಗಳು ರಾಸನ್ ಸರಿಯಾಗಿ ತಗೊಂಡಿದ್ದರೆ ನಿಮಗೆ ತಪ್ಪದೆ 3 ತಿಂಗಳಿನ ಹಣವನ್ನು ಬರುತ್ತೆ ವೀಕ್ಷಕರೇ. ಮತ್ತು ನಮ್ಮ ಮೇಲೆ ದೋಷ ಹೊರಿಸಬೇಡಿ ವೀಕ್ಷಕರೇ. ಈ ನಮ್ಮ ವಿಡಿಯೋ ಕೊನೆವರೆಗೂ ಯಾರು ನೋಡ್ತಾರೋ ಅವರಿಗೆ ಕನ್ಫರ್ಮ್ ಆಗಿ ಹಣವನ್ನು ಬರುತ್ತೆ ವೀಕ್ಷಕರೇ. ಮತ್ತು ನೀವು ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ಹಣವನ್ನು ತಗೊಂಡಿದ್ದರೆ ನೀವು ಮತ್ತು ನಿಮಗೆ ಹಣವನ್ನು ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ವೀಕ್ಷಕರೇ. ಅದಕ್ಕೋಸ್ಕರ ನೀವು ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ರಾಸನ್ ಅನ್ನು ತಗೊಂಡಿದ್ದರೆ ವೀಕ್ಷಕರೇ ನಿಮಗೆ ತಪ್ಪದೆ ಹಣವನ್ನು ಮತ್ತು 6,000 ರೂಪಾಯಿ ಹಣವನ್ನು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಡಿಬಿಟಿ ಮುಖಾಂತರ ತಲುಪಲಾಗುತ್ತೆ ವೀಕ್ಷಕರೇ. ಹಾಗಾದರೆ ವೀಕ್ಷಕರೇ, ನಮ್ಮ ವಿಡಿಯೋ ನಿಮಗೆ ಏನಾದರೂ ಇಷ್ಟವಾದರೆ ನಮ್ಮ ವಿಡಿಯೋನ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ವೀಕ್ಷಕರೇ ಅದರ ಮುಂದಿರುವ ಬೆಲ್ ಐಕಾನ್ ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬೇಡಿ ವೀಕ್ಷಕರೇ. ಮತ್ತು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಗುಡ್ ನ್ಯೂಸ್ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ ಮತ್ತು ಸರಿಯಾದ ಮಾಹಿತಿ ವಿಡಿಯೋನ ಕೊಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಮತ್ತು ವೀಕ್ಷಕರೇ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ, ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಬಾಯ್ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.